ಪ್ರೀತಿಯ ರೈತ ಬಾಂಧವರೇ, ರಾಜ್ಯದ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸುಸ್ಥಿರ ಕೃಷಿಯನ್ನು ಸ್ಥಾಪಿಸಲು, ಮಳೆ ನೀರಿನ ಸಮರ್ಥ ಬಳಕೆಗಾಗಿ ಹಾಗೂ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ರೈತರ ಅತ್ಯಂತ ಜನಪ್ರಿಯವಾಗಿದ್ದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಕೃಷಿ ಭಾಗ್ಯ ಯೋಜನೆಯನ್ನು ರಾಜ್ಯಾದ್ಯಂತ ಅನುಷ್ಠಾನ ಮಾಡಲಾಗುತ್ತಿದೆ. ಎಲ್ಲ ವರ್ಗದ ರೈತರು ಪ್ಯಾಕೇಜ್ ಮಾದರಿಯಲ್ಲಿ ಕ್ಷೇತ್ರ ಬದು, ಕೃಷಿ ಹೊಂಡ, ಪಾಲಿಥೀನ್ ಹೊದಿಕೆ, ತಂತಿ ಬೇಲಿ, ಪಂಪ್ಸೆಟ್ ಹಾಗೂ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಸಹಾಯಧನದಡಿ ಅನುಷ್ಠಾನಗೊಳಿಸಬಹುದಾಗಿದ್ದು, ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಪ್ರೀತಿಯ ರೈತ ಬಾಂಧವರೇ ಹಾಗೂ ನೆಲ್ಮೆಯ ಚಂದನ ವಾಹಿನಿಯ ವೀಕ್ಷಕರೇ, ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಒಂದು ಉತ್ತಮ ಗುಣಮಟ್ಟದ ಬೀಜ ಕೃಷಿ ಒಂದು ಬೆಳೆಗಳಲ್ಲಿ ಅಥವಾ ಒಂದು ಕೃಷಿ ತೆಗೆದುಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ಒಂದು ವಿಷಯವನ್ನು ಚರ್ಚೆ ಮಾಡೋದಕ್ಕೆ ಅಂತಂದರೆ, ಕರ್ನಾಟಕ ರಾಜ್ಯ ಬೀಜ ನಿಗಮ, ಈ ಒಂದು ನಿಗಮ ಬಿತ್ತನೆ ಬೀಜದ ಒಂದು ಪೂರೈಕೆಯಲ್ಲಿ ವಹಿಸುವಂಥ ಪಾತ್ರ, ಈ ಒಂದು ವಿಷಯವನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ರೈತ ಬಾಂಧವರೇ, ನಾನು ಈಗಾಗಲೇ ಹೇಳಿದೆ, ಒಂದು ಬೀಜ ಒಂದು ಕೃಷಿಯಲ್ಲಿ ಎಂತಹ ಒಂದು ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಿದೆ. ಯಾಕಂತಂದರೆ ನಮಗೆಲ್ಲ ಗೊತ್ತೇ ಇದೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣು ಅನ್ನುವ ಒಂದು ನಾವೆಲ್ಲ ನಾಣ್ಣುಡಿ ಕೇಳಿದ್ದೀವಿ. ಒಂದು ಗುಣಮಟ್ಟದ ಬೀಜ ಅಂತಂದರೆ ಒಂದು ಕೀಟ ಮತ್ತು ರೋಗ ಬಾಧೆಯನ್ನು ತಡೆದುಕೊಟ್ಟು, ಅಂದರೆ ನಿರೋಧಕ ಶಕ್ತಿಯನ್ನು ಹಿಡಿದುಕೊಳ್ಬೇಕು. ಆಮೇಲೆ ಬರದ ಪರಿಸ್ಥಿತಿಯನ್ನು ಸಹ ಎದುರಿಸಬೇಕು. ಅಷ್ಟೇ ಅಲ್ಲ, ಆಮೇಲೆ ಒಟ್ಟಾರೆ ಒಂದು ಇಳುವರಿ ಜಾಸ್ತಿ ಮಾಡ್ತಾ ಒಂದು ಉತ್ತಮವಾದ ಒಂದು ಮಾರುಕಟ್ಟೆಯ ಒಂದು ಬೆಲೆಯನ್ನು ಸಹ ತಂದುಕೊಡ್ಬೇಕಾಗುತ್ತೆ. ಆದರೆ ರೈತ ಬಾಂಧವರು ಯಾವ ಬೆಳೆ, ಯಾವ ಒಂದು ಪ್ರದೇಶಕ್ಕೆ ಯಾವ ಒಂದು ತಳಿ ನಾವು ಆಯ್ಕೆ ಮಾಡ್ಕೋಬೇಕು, ಸೂಕ್ತವಾದ ಒಂದು ತಳಿ ಆಯ್ಕೆ ಮಾಡ್ಕೊಳ್ಳೋದು ಅಥವಾ ಆ ಒಂದು ಸಮಯಕ್ಕೆ ಸರಿಯಾಗಿ ಆ ಒಂದು ಪ್ರದೇಶಕ್ಕೆ ಒಂದು ಬೆಳೆಯನ್ನು ಆಯ್ಕೆ ಮಾಡೋದು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಕೃಷಿಯಲ್ಲಿ. ಸೊ ಹೀಗೆ ಈಗ ಕರ್ನಾಟಕ ರಾಜ್ಯ ಬೀಜ ನಿಗಮ ಈ ಒಂದು ಬಿತ್ತನೆ ಬೀಜ ಒಂದು ಉತ್ಪಾದನೆ ಮತ್ತು ಪೂರೈಕೆಯಲ್ಲಿ ಎಂತಹ ಒಂದು ವ್ಯವಸ್ಥೆ ಇದೆ, ಯಾವ ಪಾತ್ರವನ್ನು ವಹಿಸುತ್ತೆ, ಈ ಒಂದು ವಿಷಯವನ್ನು ಚರ್ಚೆ ಮಾಡೋದಕ್ಕೆ ನಮ್ಮೊಡನೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ KG ಅನೂಪ್ರವರು, ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ನಿಯಮಿತ ಒಂದು ಸಂಸ್ಥೆ ನಮ್ಮ ಬೆಂಗಳೂರಲ್ಲಿ ಹೆಬ್ಬಾಳದಲ್ಲಿದೆ. ಶ್ರೀಯುತ ಅನೂಪ್ರವರು ಈ ಹಿಂದೆ ಕೃಷಿ ಸಚಿವಾಲಯದ ಒಂದು ಜಾಗೃತ ಕೋಶದಲ್ಲಿ ಅಪರ ಕೃಷಿ ನಿರ್ದೇಶಕರಾಗಿಯೂ ಸಹ ಸೇವೆ ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಂಟಿ ಕೃಷಿ ನಿರ್ದೇಶಕರಾಗಿಯೂ ಸಹ ಸೇವೆ ಸಲ್ಲಿಸಿದ್ದಾರೆ. ಬನ್ನಿ ರೈತ ಬಂದವರೇ, ಈಗ ಅವರನ್ನು ಪರಿಚಯ ಮಾಡ್ಕೊಳ್ಳೋಣ. ಸರ್, ತಾವು ಈಗ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರದ ಬಗ್ಗೆ ತಾವು ದಯಮಾಡಿ ರೈತರಿಗೆ ಮಂದಟ್ಟು ಮಾಡ್ಕೋಬೇಕು. ತಮಗೆ ರೈತ ಬಾಂಧವರ ಪರವಾಗಿ, ಕೃಷಿ ಇಲಾಖೆಯ ಪರವಾಗಿ ಹಾಗೂ ಚಂದನ ವಾಹಿನಿಯ ಪರವಾಗಿ ತುಂಬ ಹೃದಯದ ಸ್ವಾಗತ ಕೊಡ್ತೇನೆ ಸರ್. ಈಗ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡದೇ ಆಗಿದ್ದಲ್ಲಿ, ಕರ್ನಾಟಕ ರಾಜ್ಯ ಬೀಜ ನಿಗಮ ಯಾವಾಗ ಸ್ಥಾಪನೆ ಆಯಿತು, ಇದರ ಪ್ರಮುಖ ಉದ್ದೇಶ ಏನು ಸರ್? ಇದು ಪ್ರಮುಖವಾಗಿ 1978ರಲ್ಲಿ ಪ್ರಾರಂಭ ಆಯಿತು. ಯಾಕೆ ಪ್ರಮುಖ ಉದ್ದೇಶ ಆವಾಗಿನ್ನೂ ಈಗ ಹಸಿರು ಕ್ರಾಂತಿ ಆಗಿತ್ತು. 1965 ಹಸಿರು ಕ್ರಾಂತಿ ಆಗಿತ್ತು. ಅವಾಗೆಲ್ಲ ಅಧಿಕ ಇಳುವರಿಯ ಹೊಸ ತಳಿಗಳು ವಿಜ್ಞಾನಿಗಳು ಕಂಡುಹಿಡಿದಿದ್ರು, ಬಿಡುಗಡೆ ಮಾಡಿದರು. ಆ ಹಂತದಲ್ಲಿ ರೈತರಿಗೆ ಗುಣಮಟ್ಟದ ಪ್ರಾಮಾಣೀಕೃತ ಬೀಜನ ನಾವು ತಲುಪಿಸೋದು ಒಂದು ಜವಾಬ್ದಾರಿಯಾಗಿತ್ತು. ಸೊ ಅಂಥ ಸಂದರ್ಭದಲ್ಲಿ ಸರ್ಕಾರ ಮನಗಂಡು ಈ ಒಂದು ಸಂಸ್ಥೆನ ಹುಟ್ಟು ಹಾಕಿದರು. ಇದರಲ್ಲಿ ನಮಗೆ 3 ಜನ ಷೇರುದಾರರಿದ್ದಾರೆ. ಒಂದು ಕರ್ನಾಟಕ ಸರ್ಕಾರ 35% ಇದೆ, ಮತ್ತು ಕೇಂದ್ರ ಸರ್ಕಾರದಿಂದ NSC ರಾಷ್ಟ್ರೀಯ ಬೀಜ ನಿಗಮ 30% ಇದೆ, ಮತ್ತು ರೈತರು 11,000 ರೈತರು ಸಹ ನಮಗೆ ಷೇರುದಾರರಾಗಿದ್ದಾರೆ. ಸೊ ಒಟ್ಟು 5 ಕೋಟಿಯ ಒಂದು ಬಂಡವಾಳದೊಂದಿಗೆ ಈ ಒಂದು ಸಂಸ್ಥೆ ಪ್ರಾರಂಭ ಆಯಿತು. ಇದು ಪ್ರಮುಖವಾಗಿ ನಮ್ಮ ರೈತರಿಗೆ, ಅದು ಬಡ ರೈತರಿಗೆ ಏನು ಈಗ ತಳಿಗಳದ್ದೇನಿದಾವಲ್ಲ, ವಾಣಿಜ್ಯ ಬೆಳೆಗಳದ್ದಲ್ಲ, ಈಗ ಕೃಷಿ ಬೆಳೆಗಳ ತಳಿಗಳಿಗೆ ನಾವು ಪ್ರಾಮಾಣಿಕೃತ ಬೀಜ ಕೊಡೋ ಉದ್ದೇಶದಿಂದ, ಒಂದು ಯೋಗ್ಯ ಬೆಲೆಯಲ್ಲಿ ಅವ್ರಿಗೆ ತಲುಪೋ ಒಂದು ಉದ್ದೇಶದಿಂದ ಈ ಸಂಸ್ಥೆ ಪ್ರಾರಂಭ ಆಯಿತು. ಹೌದು ಸರ್. ಈಗ ಮುಂದುವರಿದಾಗಿದ್ದಲ್ಲಿ, ಈಗ ನಮ್ಮ ಪ್ರಸ್ತುತ ರಾಜ್ಯದಲ್ಲಿ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ತಗೊಂಡಾಗ ನಾವು ಸಾಮಾನ್ಯವಾಗಿ ತಮ್ಮ ನಿಗಮದಿಂದ ಎಷ್ಟು ಬೇಡಿಕೆ ಇರುತ್ತೆ, ಬಿತ್ತನೆ ಬೀಜ ಪೂರೈಕೆಯಲ್ಲಿ ಎಷ್ಟು ಬೇಡಿಕೆ ಇರುತ್ತೆ, ಇದರ ಜೊತೆಯಲ್ಲಿ ಪ್ರಸಕ್ತ ಒಂದು ಸನ್ನಿವೇಶ ನಾವು ಪರಿಗಣನೆಗೆ ತಗೊಂಡಾಗ, ಅಂದರೆ ಒಂದು ಬರದ ಪರಿಸ್ಥಿತಿ ಇರೋದ್ರಿಂದ ಈಗಿನ ಬೇಡಿಕೆ ಎಷ್ಟಿದೆ?
ಈಗ ನಾವು ಏನು ಮಾಡ್ತೀವಿ, ಒಂದು ವರ್ಷದ ಏನು ನಮಗೆ ಉತ್ಪಾದನೆ ಮಾಡಬೇಕು ಬಿತ್ತನೆ ಬೀಜ, ಅದು ಈ ವರ್ಷದ ನಾವು ಬೆಳಿಬೇಕು ಅಂತಂದರೆ ಅದು 4 ವರ್ಷಕ್ಕಿಂತ ಮುಂಚೆಯಿಂದನೇ ನಾವು ಅದನ್ನು ಯೋಜನೆ ಮಾಡಬೇಕಾಗತ್ತೆ. ಯಾಕೆಂದರೆ ಯಾವುದೇ ಒಂದು ಹೊಸ ತಳಿನ ನಾವು ಬಿತ್ತನೆ ಬೀಜ ಪ್ರಾಣೀಕೃತ ಬಿತ್ತನೆ ಬೀಜ ಮಾಡಬೇಕು ಅಂತಂದರೆ ಯಾರು ವಿಜ್ಞಾನಿಯಿಂದ ನಾವು ತಳಿವರ್ಧಕ ಬೀಜನ ನಾವು ತೊಗೋಬೇಕಾಗತ್ತೆ, ಅದಕ್ಕೆ ಇಂಡೆಂಟ್ ತೊಗೋಬೇಕಾಗತ್ತೆ. ಅವರು ಸಣ್ಣ ಪ್ರಮಾಣದಲ್ಲಿ ಕೊಟ್ಟಿರ್ತಾರೆ, ಅದನ್ನು ನಾವು ಮತ್ತೆ ಅದನ್ನು ಮೂಲ ಬೀಜವಾಗಿ ಪರಿವರ್ತನೆ ಮಾಡಬೇಕಾಗತ್ತೆ 1 ವರ್ಷ. ಆ ನಂತರ ನಾವು ಪ್ರಾಮಾಣಿಕೃತ ಬಿತ್ತನೆ ಬೀಜನ ನಾವು ಉತ್ಪಾದನೆ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನಮಗೆ 3 ವರ್ಷದಿಂದ ನಾವು ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತೀವಿ. ಸೊ ಅದ್ರ ಪ್ರಕಾರ ನಾವು ಉತ್ಪಾದನೆ ಮಾಡ್ತೀವಿ. ಈಗ ಸದ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಈ ವರ್ಷ ನಾವು 2,60,000 ಕ್ವಿಂಟಲ್ ಬಿತ್ತನೆ ಬೀಜನ ನಾವು ಉತ್ಪಾದನೆ ಮಾಡಿದ್ದೀವಿ ಈ ಒಂದು ಸಾಲಿಗೆ. ಸರ್, ಈಗ ಕರ್ನಾಟಕ ರಾಜ್ಯದಲ್ಲಿ ಬೀಜ ಉದ್ದಿಮೆ ಬಗ್ಗೆ ಒಂದು ಮಾಹಿತಿ ನೀಡ್ತೀರಾ? ಹೇಗೆ ನಡೀತಾ ಇದೆ? ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ, ಈಗ ನಾವು ಇದರಲ್ಲಿ ಬಿತ್ತನೆ ಬೀಜ ಅಂದರೆ ತೋಟಗಾರಿಕೆ ಬೆಳೆಗೂ ಬೇಕಾಗುತ್ತೆ, ಕೃಷಿ ಬೆಳೆಗಳಿಗೆ ಬೇಕಾಗುತ್ತೆ, ಅದಲ್ಲದೆ ಮತ್ತು ಮೇವಿನ ಬೆಳೆಗಳಿಗೂ ಬೇಕಾಗುತ್ತೆ. ಅದೆಲ್ಲ ಬಿತ್ತನೆ ಬೀಜ ಒಂದು ಕೆಟಗರಿಗೆ ಬರುತ್ತೆ. ಅದೆಲ್ಲ ನೋಡಿದಾಗ ನಮ್ಗೆ ಒಟ್ಟು ನಮ್ಮ ರಾಜ್ಯದಲ್ಲಿ ಒಟ್ಟು 25 ಲಕ್ಷ ಕ್ವಿಂಟಲ್ ಅಷ್ಟು ಬಿತ್ತನೆ ಬೀಜಗಳು ಬೇಕಾಗುತ್ತೆ, ವಿವಿಧ ಬಿತ್ತನೆ ಬೀಜಗಳು. ಸೊ ಅದರಲ್ಲಿ ಒಂದು 750 ಕೋಟಿಯಷ್ಟು ವರ್ತಿನ ಬೀಜ ಬೇಕಾಗುತ್ತೆ. ಅದನ್ನು ಕೃಷಿ ಬೆಳೆಗಳಿಗೆ ಬಂದರೆ, ಕೃಷಿ ಬೆಳೆಗಳಿಗೆ ನಮಗೆ ಮುಂಗಾರು ಮತ್ತು ಹಿಂಗಾರು ಮತ್ತು ಬೇಸಿಗೆ ಹಂಗಾಮದೆಲ್ಲ ಒಟ್ಟಾರೆ ಸೇರಿದಾಗ ಕೃಷಿ ಬೆಳೆಗಳಿಗೆ ಒಂದು 14 ಲಕ್ಷ ಕ್ವಿಂಟಲ್ ಬಿತ್ತನೆ ಬೀಜ ಬೇಕಾಗುತ್ತೆ. ಅದರಲ್ಲಿ ಮುಂಗಾರಲ್ಲಿ ಒಂದು 8-8.5 ಲಕ್ಷ ಕ್ವಿಂಟಲ್ ಬಿತ್ತನೆ ಬೀಜ ಬೇಕಾಗುತ್ತೆ. ಹಿಂಗಾರು ಮತ್ತು ಇದಕ್ಕೆ ಸೇರಿ 5.5 ಲಕ್ಷ ಕ್ವಿಂಟಲ್ ಬಿತ್ತನೆ ಬೀಜ ಬೇಕಾಗುತ್ತೆ ಒಟ್ಟಾರೆ. ಸರ್, ಒಂದು ಕರೆ ಬರ್ತಾ ಇದೆ, ಒಂದು ಕರೆ ಸ್ವೀಕರಿಸಿ ಮತ್ತೆ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಏನಿದೆ ಕರೆ ನೋಡೋಣ. ಈ ಪ್ರಶ್ನೆ ಅವ್ರದ್ದು. ನಮಸ್ತೆ ವೆಂಕಟ ಮುನಿಯಪ್ಪ ಅವರೇ, KGF ಇಂದ. ರಾಗಿ ಮತ್ತು ಭತ್ತ ಬೀಜ ಎಲ್ಲಿಂದ ಕರೆ ಮಾಡಿ? KGF ಇಂದ ಕರೆ ಮಾಡ್ತಾ ಇದ್ದೀರಾ? KGF ಇಂದ ಕರೆ ಮಾಡ್ತಿದ್ದೀರಾ? ಅದರಿಂದ ರಾಜ್ಯ ಬೀಜ ನಿಗಮ ಮಂಡಳಿಯಿಂದ ಸಿಗುತ್ತೆ ಸರ್. ಸಿಗಂಗಿಲ್ಲ, ಬರ್ತೀನಿ ನನಗೆ. ಹೌದೌದಲ್ಲ. ಈಗ ಕೇಳಿ ಈಗ ನಮ್ಮಲ್ಲಿ ಈಗ ರಾಗಿಗೆ ಬೇಕು ತಾನೆ. ರಾಗಿಗೆ ಈಗ ಆಲ್ರೆಡಿ ದೀರ್ಘಾವಧಿ ತಳಿಗಳು ಈಗ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಮಳೆ ಲೇಟ್ ಆಗಿರೋದ್ರಿಂದ ಅಲ್ಪಾವಧಿ ತಳಿಗಳನ್ನೇ ನೀವು ಹಾಕಬೇಕಾಗತ್ತೆ. ಈಗ ನಮ್ಮಲ್ಲಿ ಈಗ ML 365, GPU 28 2 ತಳಿಗಳು ಇದೆ, ನಮ್ಮಲ್ಲಿ ಲಭ್ಯ ಇದೆ. ರಾಗಿಯಲ್ಲಿದೆ. ನೀವು ರೈತ ಸಂಪರ್ಕ ಕೇಂದ್ರದ ಮುಖಾಂತರ ತಗೋಬೋದು, ಅಥವಾ ನಮ್ಮ ಕೇಂದ್ರ, ನೀವು ಕೋಲಾರದಲ್ಲೇ ನಮ್ಮ ಬೀಜ ನಿಗಮದ ಕೇಂದ್ರ ಇದೆ, ಅಲ್ಲೂ ಸಹ ನೀವು ಭೇಟಿ ನೀಡಿ ಅದನ್ನು ಖರೀದಿ ಮಾಡ್ಬೋದು. ಸರಿ ಸರ್, ಅವರಿಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ, ಸರ್ ಈಗ ಇದು ಬೀಜೋತ್ಪಾದನೆಯನ್ನು ಇವಾಗ ನಿಮ್ಮ ಜೊತೆಯಲ್ಲಿ ಒಟ್ಟಿಗೆ ನಿಮ್ಮದೇ ಈಗ ತಗೊಂಡಾಗ, ಅಥವಾ ಖಾಸಗಿ ಸಂಸ್ಥೆಗಳಾಗಿರ್ಬೋದು ಮತ್ತು ಇನ್ನಿತರೆ ಯಾವ ಸಂಸ್ಥೆಗಳು ಈ ಒಂದು ಬೀಜೋತ್ಪಾದನೆಯಲ್ಲಿ ತೊಡಗಿದ್ದಾರೆ? ಈಗ ಒಂದು ಸರ್ಕಾರ ಸಂಬಂಧಿತ ಉದ್ಯಮಗಳಿದ್ದಾವೆ. ಅಂದರೆ ಈಗ ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಆಗಿರ್ಬೋದು, ರಾಷ್ಟ್ರೀಯ ಬೀಜ ನಿಗಮ ಆಗಿರ್ಬೋದು, KOF ಆಗಿರ್ಬೋದು, ಆಮೇಲೆ ಕೃಷಿ ವಿಶ್ವವಿದ್ಯಾಲಯಗಳು ಸಹ ಬೀಜೋತ್ಪಾದನೆ ಮಾಡ್ತವೆ, KVK ಉತ್ಪಾದನೆ ಮಾಡ್ತವೆ. ಇವೆಲ್ಲ ಸರ್ಕಾರದ ವಲಯದಲ್ಲಿ ಬರುತ್ತೆ. ಅದಲ್ಲದೆ ಖಾಸಗಿ ವಲಯದವರು ಸಹ ಸಾಕಷ್ಟು ಕಂಪ್ನಿಗಳು, ಒಂದು 100ರಿಂದ 150 ಕಂಪ್ನಿಯವರು ಸೀಡ್ ಪ್ರೊಡಕ್ಷನ್ ಮಾಡ್ತಾರೆ, ಬೀಜ ಉತ್ಪಾದನೆ ಮಾಡ್ತಾರೆ. ಅವರು ಪ್ರಮುಖವಾಗಿ ಖಾಸಗಿಯವರು ಹೈಬ್ರಿಡ್ ಅಥವಾ ಅದಕ್ಕೆ ಹೆಚ್ಚು ಬೆಲೆ ಇರುತ್ತೆ, ಅಂದರೆ ವೆಜಿಟೇಬಲ್ ಸೀಡ್ಸ್ ಅಥವಾ ಏನು ತರಕಾರಿ ಬೆಳೆಗಳು ಎಲ್ಲ, ಅದರಲ್ಲಿ ಇದರಲ್ಲಿ ಅವರು ಪ್ರಮುಖವಾಗಿ ಪಾತ್ರ ವಹಿಸ್ತಾರೆ. ಅವರು ಉತ್ಪಾದನೆ ಮಾಡ್ತಾ ಇರ್ತಾರೆ. ಅದಕ್ಕೆ ಯಾಕೆಂದರೆ ಕ್ವಾಂಟಿಟಿ ಸ್ವಲ್ಪ ಇರುತ್ತೆ, ಬೆಲೆ ತುಂಬ ಜಾಸ್ತಿ ಇರುತ್ತೆ. ಬಟ್ ನಾವು ಸರ್ಕಾರ ಸಂಸ್ಥೆಗಳೆಲ್ಲ ನಾವು ಹೆಚ್ಚಾಗಿ ರೈತರಿಗೆ ಅನುಕೂಲ ಆಗುವಂಥ ಕೃಷಿ ಬೆಳೆಗಳಲ್ಲಿ ನಾವು ಬೀಜೋತ್ಪಾದನೆ ಮಾಡ್ತಾಯಿದ್ದೀವಿ. ಅದರಲ್ಲಿ ನಮಗೆ ಅದರಲ್ಲಿ ಕಷ್ಟ, ಅದು ಉತ್ಪಾದನೆ ಮಾಡೋದು ತುಂಬ ವಾಲ್ಯೂಮ್ ಜಾಸ್ತಿ, ಸವಾಲು ಜಾಸ್ತಿ ಇರುತ್ತೆ, ಬಟ್ ರೇಟು ಕಡಿಮೆ ಇರುತ್ತೆ. ಬಟ್ ರೈತರಿಗೋಸ್ಕರ ನಾವು ಬೀಜ ನಿಗಮದವರು ಉತ್ಪಾದನೆ ಮಾಡಬೇಕಾಗುತ್ತೆ. ಸರ್, ಮತ್ತೊಂದು ಕರೆ ಬರ್ತಾ ಇದೆ. ಮಹಾನಂದಿಯನವರು ಕಲಬುರಗಿಯಿಂದ ಕರೆ ಮಾಡ್ತಾರೆ. ಹಲೋ, ನಮಸ್ಕಾರ ಮಹಾನಂದಿ ಅವರೇ, ಪ್ರಶ್ನೆ ಕೇಳಿ. ನಮ್ದು ಪ್ರಶ್ನೆ ಅಂದ್ರೆ, ಕಲಬುರಗಿ ಜಿಲ್ಲೆ ಇತ್ತೀಚೆಗೆ ನಾವು ತೊಗರಿ ಬಹಳ ಬಿತ್ತಿರ್ತೇವೆ. ಹೌದು, ಹೇಳಿ. ಆ ತೊಗರಿಯಲ್ಲಿ ಹೆಚ್ಚಿನಾಗಿ ಐನ ಹೂವು ಹತ್ತುವಂತ ನೆಟೆ ಹೋಗ್ಬಿಡ್ತಾವ. ನೆಟೆ ರೋಗ ಹೊಸ ತಳಿ ಯಾವ್ದಾರ ಅಂದ್ರೆ ಸರ್? ಅಂದ್ರೆ ನೆಟೆ ರೋಗಕ್ಕೆ ನಿರೋಧಕವಾಗಿ ತಾವು ತಳಿ ಕೇಳ್ತಾ ಇದ್ದೀರಿ? ಹೌದು. ನೆಟೆ ಇತ್ತೀಚೆಗೆ ಇಳುವರಿನೇ ಕಮ್ಮಿ ಆಗತ್ತಾವ ಮತ್ತು ತೊಗರಿನೇ ಅದ್ರ ಆವಿಷ್ಯನೇ ಕಮ್ಮಿ ಆಗ್ಬಿಟ್ಟದ. ಹೆಚ್ಚಾಗಿ ತೊಗರಿ ಬೆಳೆಯೋದ್ರಿಂದ ಯಾವ್ದಾರ ನಿಮ್ಮ ಪರಿಹಾರ ಅಲ್ಲ, ಈಗ ನಿಮ್ಮಲ್ಲಿ ನಿಮ್ಮ ಭಾಗದಲ್ಲಿ ಸಾಕಷ್ಟು ಈಗ ಆಲ್ರೆಡಿ ನೀವು ಯಾವ ತಳಿನ ಉಪಯೋಗ ಮಾಡ್ತಾ ಇದ್ದೀರಾ? ಈಗ ಇತ್ತೀಚೆಗೆ ಅದು ಅದಕ್ಕಿಂತ ಮೊದಲು ನಮ್ಮ ತಳಿ
ಸ್ಥಳೀಯವಾಗಿ ಸಿಗುವಂತ ಬೀಜ ಆಗ್ತಿದ್ದು Okay. ಇದು ಪಿಂಕ್ ಅಂತ ಹೇಳಿದ್ರೆ ಒಂದು 3N ಬರ್ತಿತ್ತು. ಬಿ ಆರ್ ಜಿ ಈ ಕಡೆ ಭಾಗದಲ್ಲಿ ಬರುತ್ತೆ. ಟಿ ಎಸ್ ಅದು ಬರ್ತಿ ಅದು ನೆಟ್ಟೆ TR3 TS3 ಯಾರು ಅದು ಬರ್ತಿದ್ರಿ, ಅದು ನೆಟ್ಟೆ ಓಡಾಡ್ತದೆ. ಹೌದೌದು. ಈಗ ಹೆಚ್ಚಾಗಿ ನಮಗೆ ಇದ್ದಿದೆ ಹೆಚ್ಚಾಗಿ ರೊಕ್ಕದ ಬೆಳೆ ಅಂದ್ರೆ ತೊಗರಿ ಒಂದೇ. ಹೌದೌದು, ನಿಮ್ಮಲ್ಲಿ GRG ಸೀರೀಸ್ ತಳಿಗಳಿದೆ ಮತ್ತು TS3R ಎಲ್ಲ ನಿಮ್ಮ ಭಾಗದಲ್ಲಿ ಬೆಳೀತಾರೆ. ಈಗ ಅದಲ್ಲದೆ ನಿಮ್ಗೆ ಹೊಸ ತಳಿಗಳು, ಈಗ ನೆಟ್ಟೆ ರೋಗಕ್ಕೆ ಪ್ರತಿರೋಧಕ ತಳಿಗಳು ಇನ್ನೂ ನಮಗೆ ಬಂದಿಲ್ಲ. ಅದ್ರ ಬಗ್ಗೆ ಸಂಶೋಧನೆ ನಡೀತಾ ಇದೆ. ಈಗ ಬಿಡುಗಡೆ ಆದ ತಕ್ಷಣ ನಾವು ಉತ್ಪಾದನೆ ಮಾಡಿ ನಿಮಗೆ ಕೊಡ್ತೀವಿ. ಈಗ ಸೂಕ್ತವಾದ ತಳಿ ಈಗ ನಿಮ್ಮ ಭಾಗದಲ್ಲಿ ಅದೇ GRG ಸೀರೀಸು ಮತ್ತು TS3R ನಿಮ್ಮ ಭಾಗದಲ್ಲಿ ಹೆಚ್ಚಿನ ಸೂಕ್ತವಾಗಿ ಬೆಳೀತಾ ಇದ್ದಾರೆ. ಈಗ ನಾವು ಈಗ ಬಿತ್ತಿಲ್ರಿ, ಈಗ ಬಿತ್ತಬೇಕಾದ ಸಮಯ ಅದೇ. ಈಗ ಆಯ್ತು, ಈಗ ಸಮಯ ಆಯ್ತು. ಯಾಕೆ ಹೇಳಿದ್ರೆ ನಾವು ಮಳಿನೇ ಬಂದಿಲ್ಲ. ಇಲ್ಲ ಈಗ ನೀವು ತೊಗರಿ ಹಾಕೋದು ಕಷ್ಟ ಆಗುತ್ತೆ. ನಿಮ್ದೀಗ ಆಲ್ರೆಡಿ ಮುಗೀತು. ಈಗ ಜುಲೈ ಎಂಡಿಗೆ ಮುಗಿದೋಯ್ತು ನಿಮ್ದು. ಈಗ ಹಾಕಕ್ಕಾಗಲ್ಲ. ಹೌದೌದು, ಪರ್ಯಾಯವಾಗಿ ಬೇರೆ ಏನು ಬೆಳೆ ಇದೆ ಅದನ್ನ ಬೆಳೆ ಹಾಕ್ಬೇಕಾಗತ್ತೆ. ಈಗ ಅದು ಮುಗೀತು. ಈಗ ಯಾಕೆ ನಿಮ್ಮ ಚಳಿ ಸಿಕ್ಕಾಕೊಂಡ್ಬಿಡುತ್ತೆ. ಈಗ ಬೆಳೆಯೋಕ್ಕಾಗಲ್ಲ, ಕುಂಠಿತ ಆಗುತ್ತೆ. ಆಯಿತು ಸರ್. ಸರ್, ಈಗ ತಾವು ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗ ಪ್ರಮಾಣಿತ ಬೀಜ ಅಂತ ಹೇಳಿ ಬಳಕೆ ಮಾಡ್ತಾ ಇದ್ರಿ ಪದ. ಏನು ಇದು ಪ್ರಮಾಣಿತ ಬೀಜ ಅಂದ್ರೆ ಏನು? ಸೊ ಇದನ್ನು ಪ್ರಮಾಣಿತ ಬೀಜ ಅಂತ ಹೇಳಿ ದೃಢೀಕರಣ ಮಾಡೋರು ಯಾರು? ಈಗ ಪ್ರಾಮಾಣಿತ ಬೀಜ ಅಂತಂದರೆ, ಈಗ ನೋಡಿ, ನಾವು ಯಾವುದೇ ಒಂದು ತಳಿನ ನಾವು ಗುಣಮಟ್ಟ ಕಾಪಾಡ್ಕೋಬೇಕು ಅಂತಂದರೆ ಇಂಡಿಯನ್ ಮಿನಿಮಮ್ ಸೀಡ್ ಸರ್ಟಿಫಿಕೇಷನ್ ಸ್ಟ್ಯಾಂಡರ್ಡ್ ಅಂತ ಇರುತ್ತೆ. ಅವರು ಒಂದು ಮಾನದಂಡಗಳನ್ನ ಫಿಕ್ಸ್ ಮಾಡಿದ್ದಾರೆ. ಅಂದರೆ ಒಂದು ಬಿತ್ತನೆ ಬೀಜ ಕೊಡಬೇಕು ಅಂತಂದರೆ ಅದರಲ್ಲಿ ಯಾವ್ಯಾವ ಅಂಶಗಳು ಇರಬೇಕು ಅಂತ. ಅಂದರೆ ಈಗ ಮೊಳಕೆ ಪ್ರಮಾಣ ಇಷ್ಟೇ % ಇರಬೇಕು, ಅದು ಶುದ್ಧತೆ ಇಷ್ಟು % ಇರಬೇಕು, ಅದರಲ್ಲಿ ಯಾವುದೇ ಕಳೆ ಬೀಜಗಳು ಇರಬಾರ್ದು, ಇನರ್ಟ್ ಮೆಟೀರಿಯಲ್ ಇರಬಾರ್ದು, ಶುದ್ಧತೆ ಕಾಪಾಡ್ಕೊಳ್ಬೇಕು ಅಂತ ಒಂದು ಪ್ರತಿ ಬೆಳೆಗೂ ಒಂದು ಮಾನದಂಡಗಳನ್ನ ಫಿಕ್ಸ್ ಮಾಡಿದ್ದಾರೆ. ಅದನ್ನು ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಯಾವುದೇ ಒಂದು ಸೀಡ್ ಪ್ರೊಡಕ್ಷನ್ ಮಾಡಬೇಕಾಗಿದ್ರು ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಅದಕ್ಕೆ ಒಂದು ಕರ್ನಾಟಕ ರಾಜ್ಯ ಬೀಜ ಪ್ರಮಾಣನ ಸಂಸ್ಥೆ ಅಂತ ಒಂದು ನಮ್ಮ ಸಂಸ್ಥೆ ಇದೆ. ಆ ಸಂಸ್ಥೆಯವರು ಅದನ್ನು ಪ್ರತಿ ಹಂತದಲ್ಲಿ ನಾವು ಬೀಜ ಉತ್ಪಾದನೆ ಮಾಡೋ ಪ್ರತಿ ಹಂತದಲ್ಲಿ ಅವರು ವಿಸಿಟ್ ಮಾಡಿಬಿಟ್ಟು ಅಲ್ಲಿ ಗುಣಮಟ್ಟನ ಅವರು ನೋಡ್ತಾರೆ. ಈ ಸಂಸ್ಥೆ ಎಲ್ಲಿದೆ? ಅದು ಹೆಬ್ಬಾಳದಲ್ಲಿದೆ, ನಮ್ಮ ಕಚೇರಿ ಪಕ್ಕದಲ್ಲೇ, ನಿಮ್ಮ ಸಂಸ್ಥೆ ಪಕ್ಕದಲ್ಲೇ. ಸೊ ಆ ಅಧಿಕಾರಿಗಳು ಬಂದು ಅದನ್ನು ಪ್ರತಿ ಹಂತದಲ್ಲಿ ಬೀಜೋತ್ಪಾದನೆ ರೈತರ ಫೀಲ್ಡಲ್ಲೂ ಸಹ ಅವರು ಪರಿಶೀಲನೆ ಮಾಡ್ತಾರೆ. ರೈತರಿಂದ ನಾವು ತೊಗೊಂಬಂದು ಸಂಸ್ಕರಣಾ ಘಟಕಕ್ಕೆ ಬಂದಾಗಲೂ ಸಹ ಅವರು ಪರಿಶೀಲನೆ ಮಾಡಿ ಎಲ್ಲ ಹಂತದಲ್ಲೂ ಅವರು ಗುಣಮಟ್ಟನ ಖಾತ್ರಿಪಡಿಸ್ತಾರೆ. ಅವರು ಆದಮೇಲೆ ಸರ್ಟಿಫಿಕೇಷನ್ ಕೊಡ್ತಾರೆ. ಅಂದರೆ ಅವರು ಪ್ರಮಾಣೀಕರಣ ಆದಮೇಲೆ ನಾವು ರೈತರಿಗೆ ನಾವು ಮಾರಾಟ ಮಾಡಬೇಕಾಗತ್ತೆ. ಸರ್, ಮತ್ತೊಂದು ಕರೆ ಬರ್ತಾ ಇದೆ. ವಿನಾಯಕನವರು ಹಾವೇರಿಯಿಂದ ಕರೆ ಮಾಡ್ತಾ ಇದ್ದಾರೆ. ಏನು ನೋಡೋಣ, ಪ್ರಶ್ನೆ ನೋಡೋಣ. ಹಲೋ ವಿನಾಯಕ್ ಅವರೇ, ನಮಸ್ಕಾರ. ನಮಸ್ತೆ ಸರ್. ಕೇಳಿತ ಪ್ರಶ್ನೆ. ಈಗ ಶೇಂಗಾ ಬೀಜದಾಗ ಯಾವ ಸುಧಾರಿತ ತಳಿ ಚಲೋ ಅಂತೀರಾ ಮುಂಗಾರಿಗೆ ಬಿತ್ತಕ್ಕೆ? ಮುಂಗಾರಿಗೆ ಶೇಂಗಾ ಯಾವ ಭಾಗದಲ್ಲಿ? ಹಾವೇರಿ. ಅಲ್ಲ, ಈಗ ನಿಮ್ಮ ಭಾಗದಲ್ಲಿ ಹೆಚ್ಚಾಗಿ ಈಗ ಲೇಪಾಕ್ಷಿನೂ ಒಂದು ಹೊಸ ತಳಿ ಬಂದಿದೆ, ಗಿರ್ನಾರ್ ಬಂದಿದೆ, ಕದ್ರಿ ಲೇಪಾಕ್ಷಿ ಅಂತ ಒಂದು ಬಂದಿದೆ. ಬಟ್ ಅದಕ್ಕೆ ಕೆಲವರು ಇಳುವರಿ ಕೆಲವು ಕಡೆ ಚೆನ್ನಾಗಿ ಬಂದಿದೆ, ಕೆಲವು ಕಡೆ ಅದು ಅಷ್ಟು ಚೆನ್ನಾಗಿ ಬಂದಿಲ್ಲ. ನಿಮ್ಮಲ್ಲಿ ನೀವು TME 2ನೇ ಹಾಕೋದಾ, ಯಾವ್ದು ಹಾಕ್ತೀರಾ? ಯಾವ ತಳಿ ಉಪಯೋಗಿಸ್ತಾ ಇದ್ದೀರಾ ಈಗ? GPBD 4 ಈಗ ಲೇಟೆಸ್ಟ್, ಅದರಲ್ಲಿ ಅದೇ ಚೆನ್ನಾಗಿರೋದು, ಅದೇ ಲೇಟೆಸ್ಟ್ ವೆರೈಟಿ. ನಿಮ್ಮ ಭಾಗಕ್ಕೆ ಅದೇ ಸರಿಯಾಗುತ್ತೆ. ಅದನ್ನೇ ನೀವು ಹೌದೌದು GPBDನ ನೀವು ಬಳಕೆ ಮಾಡ್ಬೋದು. ಸರಿ ಸರ್. ಸರ್, ಈಗ ಬಿತ್ತನೆ ಬೀಜವನ್ನು ಯಾವ ಹಂತದಲ್ಲಿ ಪರೀಕ್ಷೆ ಮಾಡಿ ಖಾತ್ರಿಪಡಿಸಿಕೊಳ್ಳಲಾಗುತ್ತೆ ತಮ್ಮಲ್ಲಿಂದ, ಮತ್ತು ಅದು ಹೇಗೆ ಮಾಡ್ತೀರಾ ಸರ್? ಅದು ಒಂದು ನಾವು ರೈತರಿಗೆ ನಮ್ಮಲ್ಲಿ ಯಾರು ಉತ್ಪಾದನೆ ತಗೋತಾರೆ ಆ ರೈತರು ನಮ್ಮ ಹತ್ರ ಬಂದಾಗ ಅವರು ಬ್ರೀಡರ್ ಸೀಡ್ ಅಥವಾ ಮೂಲ ಬೀಜನ ನಮ್ಮ ಹತ್ರ ತೊಗೊಂಡು ಹೋಗ್ತಾರೆ. ಆ ರೈತರು ಮತ್ತೆ ಅದಕ್ಕೆ ಪ್ರಾಮಾಣನ ಸಂಸ್ಥೆಗೆ ಒಂದು ಫೀಸ್ ಕಟ್ತಾರೆ ಅದಕ್ಕೆ. ಯಾಕೆಂದರೆ ಅವ್ರು ಬಂದೆಲ್ಲ ನೋಡಬೇಕಲ್ಲ, ಸರ್ಟಿಫಿಕೇಷನ್ ಫೀಸ್ ಅಂತ ಒಂದಿರುತ್ತೆ. ಆ ಮೊತ್ತನ ಭರಿಸಾದ್ಮೇಲೆ ಅವ್ರು ನಮ್ಮ ಹತ್ರ ಬಿತ್ತನೆ ಬೀಜ ತೊಗೊಂಡು ಹೋಗ್ತಾರೆ, ಬಿತ್ತುತ್ತಾರೆ. ಬಿತ್ತಾದ್ಮೇಲೆ ಆ ಒಂದು ಅಧಿಕಾರಿಗಳು ಸರ್ಟಿಫಿಕೇಟ್ ಏಜೆನ್ಸಿಯಿಂದ, ಪ್ರಮಾಣ ಸಂಸ್ಥೆಯಿಂದ ಆ ಬೆಳೆಯ 2 ಹಂತದಲ್ಲಿ ಬಂದು ಅವ್ರು ಪರಿಶೀಲನೆ ಮಾಡ್ತಾರೆ. ಅಲ್ಲಿ ಅದೇ ಜಾಗದಲ್ಲಿ ಬೆಳೆದಿದ್ದಾರಾ, ಅದೇ ತಳಿ ಬೆಳೆದಿದ್ದಾರಾ, ಮತ್ತು ಬೇರೆ ಏನಾದ್ರು ಬೀಜಗಳು ಮಿಕ್ಸ್ ಆಗಿದಾವ. ಸೊ ಅವ್ರದ್ದೊಂದು ಸ್ಟ್ಯಾಂಡರ್ಡ್ ಇದಿರುತ್ತೆ, ಮಾನದಂಡಗಳು, ಅವನ್ನೆಲ್ಲ ಅವರು ಪರಿಶೀಲನೆ ಮಾಡ್ತಾರೆ. ಸೊ ಆದ ನಂತರ ಇಷ್ಟು ಇಳುವರಿ ಬರುತ್ತೆ ಅಂತಲೂ ಸಹ ಅವರು ವರದಿ ಕೊಡ್ತಾರೆ. ಅಷ್ಟು ಕ್ವಾಂಟಿಟಿಗೆ ನಾವು ಸಂಸ್ಕರಣಾ ಘಟಕಕ್ಕೆ ನಾವು ತೊಗೊಂಬರ್ತೀವಿ ಅಲ್ಲಿಂದ, ರೈತರಿಂದ. ಅದಕ್ಕೆ ಸೀಲು ಮಾಡ್ತಾರೆ. ಸೊ ಎಲ್ಲ ಹಂತದಲ್ಲೂ ಅದು ಮಿಕ್ಸ್ ಆಗಲಿದ್ದಂಗೆ, ಬೇರೆ ಬೀಜ ಬರಲಿದ್ದಂಗೆ ಎಲ್ಲ ಹಂತದಲ್ಲೂ
ನಾವು ಶುದ್ಧತೆಯನ್ನು ಮಾಡಿಕೊಂಡು ಸಂಸ್ಕರಣಾ ಘಟಕ ತನಕ ಬರುತ್ತೆ. ನಂತರ ಸಂಸ್ಕರಣಾ ಘಟಕ ಬಂದಮೇಲೂ ಸಹ ಅವ್ರು ಸ್ಯಾಂಪಲ್ ಡ್ರಾ ಮಾಡ್ತಾರೆ. ಬೀಜನ ಅವರು ಸ್ಯಾಂಪಲ್ನ ತೆಗೆದುಬಿಟ್ಟು ಪರಿಶೀಲನೆ ಮಾಡ್ತಾರೆ. ಅದು ಶುದ್ಧತೆ ಆಗಿರ್ಬೋದು, ಜರ್ಮಿನೇಷನ್ ಆಗಿರ್ಬೋದು, ಮತ್ತು ಅದು ಬೇರೆ ಏನಾದ್ರು ಮಾನದಂಡಗಳಿದೆ ಅವೆಲ್ಲ ಪರಿಶೀಲನೆ ಮಾಡ್ತಾರೆ. ಸೊ ಅದು ಪರಿಶೀಲನೆಯಲ್ಲಿ ಪಾಸ್ ಆದ ನಂತರ ನಾವು ಅದನ್ನು ಬ್ಯಾಗಿಂಗ್ ಮಾಡಿಬಿಟ್ಟು ರೈತ ಸಂಪರ್ಕ ಕೇಂದ್ರಕ್ಕೆ ಮಾರಾಟ ಮಾಡ್ಬೋದಾಗಿದೆ. ಅದೇ ಕೃಷಿ ಇಲಾಖೆ ವತಿಯಿಂದ ತಾವು ಅದನ್ನು ಸರಬರಾಜು ಮಾಡಿ ಅದು ರೈತರಿಗೆ ಮಾರಾಟ ಮಾಡ್ತಾ ಇದ್ದೀರಾ. ಅದಕ್ಕೆ ಲೇಬಲ್ ಸಹ ಹಾಕ್ತೀವಿ. ಹಾಂ ಸರ್. ಪ್ರತಿ ಒಂದು ಲಾಟಿಗೂ ಏನದು ಪಾಸ್ ಆಗಿದೆ, ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಏನಿದೆ, ಅದು ಅದರಲ್ಲಿ ಮೊಳಕೆ ಪ್ರಮಾಣ ಎಷ್ಟಿದೆ ಎಲ್ಲದೂ ಒಂದು ಲೇಬಲ್ ಹಾಕಿ ಅದು ಪ್ರತಿ ಚೀಲದ ಮೇಲೂ ಆ ಮಾಹಿತಿ ಇರುತ್ತೆ. ಎಷ್ಟು ಮೊಳಕೆ ಪ್ರಮಾಣ ಇದೆ, ಎಷ್ಟು ಅದರಲ್ಲಿ ಶುದ್ಧತೆ ಎಷ್ಟಿದೆ, ಅದರ ಇನರ್ಟ್ ಮೆಟೀರಿಯಲ್ ಎಷ್ಟಿದೆ, ಎಲ್ಲದೂ ಒಂದು ಲೇಬಲಲ್ಲಿ ಅದರಲ್ಲಿ ಇರುತ್ತೆ, ಮಾಹಿತಿ ಇರುತ್ತೆ ಪ್ರತಿ ಚೀಲದಲ್ಲಿ. ಸರ್, ಈಗ ಒಂದು ಜಾಹೀರಾತು ಇದೆ, ಜಾಹೀರಾತು ವೀಕ್ಷಿಸಿ ಮತ್ತೆ ನಮ್ಮ ಒಂದು ಚರ್ಚೆಯನ್ನು ಮುಂದುವರಿಸೋಣ ಸರ್. ಪ್ರೀತಿಯ ರೈತ ಬಾಂಧವರೇ, ರಾಜ್ಯದ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸುಸ್ಥಿರ ಕೃಷಿಯನ್ನು ಸ್ಥಾಪಿಸಲು, ಮಳೆ ನೀರಿನ ಸಮರ್ಥ ಬಳಕೆಗಾಗಿ ಹಾಗೂ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ರೈತರ ಅತ್ಯಂತ ಜನಪ್ರಿಯವಾಗಿದ್ದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಕೃಷಿ ಭಾಗ್ಯ ಯೋಜನೆಯನ್ನು ರಾಜ್ಯಾದ್ಯಂತ ಅನುಷ್ಠಾನ ಮಾಡಲಾಗುತ್ತಿದೆ. ಎಲ್ಲ ವರ್ಗದ ರೈತರು ಪ್ಯಾಕೇಜ್ ಮಾದರಿಯಲ್ಲಿ ಕ್ಷೇತ್ರ ಬದು, ಕೃಷಿ ಹೊಂಡ, ಪಾಲಿಥೀನ್ ಹೊದಿಕೆ, ತಂತಿ ಬೇಲಿ, ಪಂಪ್ಸೆಟ್ ಹಾಗೂ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಸಹಾಯಧನದಡಿ ಅನುಷ್ಠಾನಗೊಳಿಸಬಹುದಾಗಿದ್ದು, ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಸರ್, ಒಂದು ಕರೆ ಬರ್ತದೆ, ಮತ್ತೊಂದು ಕರೆ ಬರ್ತಿದೆ. ರೈತ ಬಂದವರೇ, ತಮಗೆಲ್ಲ ಮತ್ತೊಮ್ಮೆ ಈ ಒಂದು ರೈತ ಮಿತ್ರ ನೇರ ಫೋನ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದ್ದಾವೆ ಸರ್. ಶಿವಮೂರ್ತಿ ಅನ್ನೋರು ಚಿಕ್ಕಮಗಳೂರಿಂದ ಕರೆ ಮಾಡ್ತಾ ಇದ್ದಾರೆ. ಪ್ರಶ್ನೆ ಏನಿದೆ ನೋಡೋಣ. ಹಲೋ. ಹಲೋ ಸರ್, ನಮಸ್ತೆ. ನಮಸ್ತೆ, ಪ್ರಶ್ನೆ ಕೇಳಿ ಶಿವಮೂರ್ತಿ ಅವರೇ. ಸರ್, ಈಗ ನಮ್ಗೆ ಪ್ರಶ್ನೆ ಅಂದ್ರೆ, ಈಗ ಹೈಬ್ರಿಡ್ ಬೀಜಗಳಂತ ಹೇಳಿದ್ರಲ್ಲ, ಇದು ಜನಸಾಮಾನ್ಯರಿಗೆ ತಲುಪ್ತೇವಿಲ್ಲ ಸರ್ ಸರಿಯಾಗಿ. ಹೈಬ್ರಿಡ್ ಬೀಜಗಳು? ಹೌದು. ಈಗ ತರಕಾರಿ ಬೀಜಗಳಾಗ್ಲಿ, ಈಗ ನಾವು ಮೆಕ್ಕೆಜೋಳ ಆಗ್ಲಿ, ನೀವು ಯಾವ ಬೀಜದಿಂದ ಕೃಷಿ ಇಲಾಖೆ ಬಿಡ್ತೀರಾ, ಮಾಮೂಲಿ ಟೈಮಲ್ಲಿ ಯಾವ ಜನಸಾಮಾನ್ಯರಿಗೆ ತಲುಪ್ತಾ ಇಲ್ಲ. ಅದು ನೀವು ಹೋಬಳಿ ಮಟ್ಟದಲ್ಲಿ ಒಂದು ಶಾಪ್ ಓಪನ್ ಮಾಡಿ ಅಲ್ಲಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ಈ ತರಕಾರಿ ಬೀಜಗಳು ನಮಗೆಲ್ಲ ನೀವು ಒಳ್ಳೊಳ್ಳೆ ಟೀಸ್ಕೊಂಡು ತೋರಿಸ್ತೀರ ಅಷ್ಟೇ, ಜನಸಾಮಾನ್ಯರಿಗೆ ಎಲ್ಲಿ ತಲುಪಿಸುತ್ತೆ ಸರ್? ಆಯ್ತು, ಅದ್ರ ಬಗ್ಗೆ ಮಾಹಿತಿ ನೀಡ್ತಾರೆ ಕೇಳಿ. ಅಲ್ಲ, ಅದೇ ಈಗ ನಾವು ಕರ್ನಾಟಕ ರಾಜ್ಯ ಬೀಜ ನಿಗಮದಿಂದ ತರಕಾರಿ ಬೀಜಗಳನ್ನ ಉತ್ಪಾದನೆ ನಾವು ಈ ಹಂತದಲ್ಲಿ ಮಾಡ್ತಾ ಇಲ್ಲ. ಯಾಕೆಂದರೆ ಅದರಲ್ಲಿ ನಮಗೆ ಅಷ್ಟು ಒಂದು ವ್ಯವಸ್ಥೆ ಅಥವಾ ನಮ್ಮ ಸಿಬ್ಬಂದಿ ಆಗಲಿ ಅದು ಖಾಸಗಿಯವ್ರ ಜೊತೆ ನಮಗೆ ಕಾಂಪೀಟ್ ಸಹ ಮಾಡೋಕ್ಕೆ ಆಗಲ್ಲ. ಯಾಕೆಂದರೆ ಅವರಲ್ಲಿ ಸಾಕಷ್ಟು ಅವರಲ್ಲಿ ಹೊಸ ಹೊಸ ತಳಿಗಳು ಖಾಸಗಿಯವರು ಜಾಸ್ತಿ ಇರೋದ್ರಿಂದ ನಾವು ಆ ಒಂದು ಇದರಲ್ಲಿ ನಾವು ಮಾಡ್ತಾ ಇಲ್ಲ. ಸೊ ಮುಂದಿನ ದಿನದಲ್ಲಿ ಏನಾದ್ರು ಆದರೆ ಡೆಫಿನೆಟ್ಲಿ ನಾವು ಬಿತ್ತನೆ ಇದು ತರಕಾರಿ ಬೀಜನೂ ಸಹ ಉತ್ಪಾದನೆ ಮಾಡಿ ರೈತರಿಗೆ ಕೊಡ್ತೀರಾ? ಸರಿ ಸರ್, ಈಗ ಬೀಜ ಒಂದು ಉತ್ಪಾದನೆಗೆ ತಾವು ರೈತರಿಗೆ ಕೊಡ್ತಿದ್ದೀರಿ, ಅಲ್ಲಿಂದ ತಾವು ಮತ್ತೆ ಅದನ್ನು ರೈತರಿಂದ ಬೈಬೇಕಂದ್ರೆ ಏನು ತಗೊಳ್ತಿದ್ದೀರಿ. ಸೊ ಈ ಒಂದು ತಾವು ತೊಗೊಂಡಿರುವಂಥ ರೈತರು ಉತ್ಪಾದನೆ ಮಾಡಿರೋ ಅವ್ರದ್ದು ಹೊಲಗಳಲ್ಲಿ ಮಾಡಿರೋಂಥ ಬೀಜ ಇದನ್ನು ತಾವು ತಮ್ಮ ಹಂತದಲ್ಲಿ ಪರೀಕ್ಷೆ ಮಾಡ್ತೀರಾ, ಅಥವಾ ಈ ಒಂದು ಪರೀಕ್ಷೆ ಮಾಡಬೇಕು ಅನ್ನೋದಂದರೆ ಎಲ್ಲ ಗುಣಮಟ್ಟದಲ್ಲಿ, ಈಗ ನೀವು ಶುದ್ಧತೆ ಅದ್ರ ಬಗ್ಗೆ ತೇವಾಂಶ ಅಂತ ಹೇಳಿದ್ರಿ, ಶುದ್ಧತೆ ಹೇಳಿದ್ರಿ, ಮೊಳಕೆ ಪ್ರಮಾಣ ಅಂತ ಹೇಳಿದ್ರಿ, ಇವೆಲ್ಲ ಈ ಒಂದು ಪರೀಕ್ಷೆಗಳನ್ನು ಮಾಡಿಸೋದಕ್ಕೆ ಎಲ್ಲಿ ಈ ಬೀಜಗಳನ್ನು ತಾವು ಸಲ್ಲಿಸ್ತೀರಿ? ಈಗಾಗಲೇ ನಾನು ಹೇಳ್ದಂಗೆ ನಮ್ಮ ಪ್ರಮಾಣನ ಸಂಸ್ಥೆ ಏನಿದೆ ಅವರು ಈ ಎಲ್ಲ ಹಂತದಲ್ಲಿ ಅವರೇ ಪರೀಕ್ಷೆ ಮಾಡ್ತಾರೆ. ಅವ್ರು ಥರ್ಡ್ ಪಾರ್ಟಿ ಆಗ್ತಾರೆ. ಅವರು ಎಲ್ಲ ಹಂತದಲ್ಲೂ ಎಲ್ಲ ಅವರ ಲ್ಯಾಬ್ಗಳು ಇದೆ, ಅವರೆಲ್ಲ ಸೈಂಟಿಫಿಕ್ ಆಗಿ ಯಾವ ವೈಜ್ಞಾನಿಕವಾಗಿ ಎಲ್ಲ ಪರಿಶೀಲನೆ ಮಾಡ್ತಾರೆ. ಅದಾದರೂ ಸಹ ನಾವು ಏನು ಮಾಡ್ತೀವಿ, ರೈತರ ಸಂಪರ್ಕ ಕೇಂದ್ರಕ್ಕೆ ಕೊಡೋಕ್ಕಿಂತ ಪೂರ್ವದಲ್ಲಿ ಮತ್ತೊಮ್ಮೆ ನಾವು ಮೊಳಕೆ ಪ್ರಮಾಣ ನಮ್ಮ ಹಂತದಲ್ಲಿ ನಮ್ಮ ಸಂಸ್ಥೆಯಲ್ಲೇ ನಮ್ಮ ಗೋಡನಲ್ಲೇ ಮತ್ತೊಮ್ಮೆ ಅಲ್ಲಿ ವಿತರಣೆ ಮಾಡೋಕ್ಕಿಂತ ಮುಂಚೆ ಪೂರ್ವದಲ್ಲಿ ಮತ್ತೊಮ್ಮೆ ಮೊಳಕೆ ಪ್ರಮಾಣನ ಮಾತ್ರ ನಾವು ಪರಿಶೀಲನೆ ಮಾಡ್ತೀವಿ. ಮತ್ತೆ ಈಗ ಮತ್ತೆ ರೈತ ಸಂಪರ್ಕ ಕೇಂದ್ರ ಹೋಗಿ ರೈತರಿಗೆ ವಿತರಣೆ ಮಾಡೋಕ್ಕಿಂತ ಪೂರ್ವದಲ್ಲೂ ಸಹ ರೈತ ಸಂಪರ್ಕ ಕೇಂದ್ರದಲ್ಲೂ ಸಹ ಅವ್ರು ಮತ್ತೊಮ್ಮೆ ಟೆಸ್ಟ್ ಮಾಡ್ತಾರೆ. ಅಂದರೆ ಅಲ್ಲಿ ಯಾರು ಮಾಡ್ತಾರೆ ಅದನ್ನು? ಅಲ್ಲಿ ನಮ್ಮ ಅಧಿಕಾರಿಗಳೇ ಮಾಡ್ತಾರೆ. ಅಂದರೆ ಕೃಷಿ ಅಧಿಕಾರಿಗಳು? ಹೌದು, ಅಲ್ಲಿ ಜರ್ಮಿನೇಷನ್ ಪೇಪರ್ ಇರುತ್ತೆ, ಆ ಪೇಪರ್ ಒಳಗೆ ಹಾಕ್ಬಿಟ್ಟು 100 ಬೀಜ ಹಾಕ್ಬಿಟ್ಟು ಅವರು ಒಂದು ಮೊಳಕೆ ಪ್ರಮಾಣನ ಅವರು ಪರಿಶೀಲನೆ ಮಾಡಿ ಮತ್ತು ರೈತರಿಗೆ ವಿತರಣೆ ಮಾಡ್ತಾರೆ. ಅಂದರೆ ತಾವು ಸರಬರಾಜು ಮಾಡಿದಂತಹ ಬೀಜಗಳನ್ನು ಮಾಡ್ತಾರೆ. ಈಗ ಬೇರೆ ಬೇರೆ ಖಾಸಗಿ ಸಂಸ್ಥೆಗಳಿಂದ ಸರಬರಾಜು ಮಾಡಿರ್ತಾರೆ, ಮತ್ತು ಮಾರಾಟ ಮಳಿಗೆಗಳಲ್ಲೂ ಇದಾವೆ ಸರ್. ಸೊ ಅಲ್ಲಿ ಯಾವ ರೀತಿ ಅದನ್ನು ಈ ಒಂದು
ಪರೀಕ್ಷೆ ಮಾಡಲಾಗುತ್ತೆ? ಅಲ್ಲ, ಖಾಸಗಿ ಮಾರಾಟ ಮಾಡಿದ್ರೆ ಅವ್ರ ಪರಿಶೀಲನೆ ಅವ್ರ ಹಂತದಲ್ಲಿ ಮಾಡೋದಿಲ್ಲ. ಯಾಕೆಂದ್ರೆ ಆಲ್ರೆಡಿ ಅವ್ರು ಸರ್ಟಿಫೈ ಮಾಡೇ ಬಂದಿರ್ತಾರೆ. ಐದರ್ ನಮ್ಮ ಅಧಿಕಾರಿಗಳು ಅಧಿಕಾರಿಗಳು ನೋಡಿ ಎಲ್ಲ ಪರಿವೀಕ್ಷಕರಾಗಿದ್ದಾರೆ. ನಮ್ಮ ಕೃಷಿ ಅಧಿಕಾರಿಗಳು ಪರಿವೀಕ್ಷಕರಾಗಿದ್ದಾರೆ. ಅವರು ಪ್ರತಿ ರ್ಯಾಂಡಮ್ ಆಗಿ ಈ ಒಂದು ಮಳಿಗೆಗಳಿಗೆ ಭೇಟಿ ನೀಡಿ ಸ್ಯಾಂಪಲ್ಗಳನ್ನ ಡ್ರಾ ಮಾಡಿ ಅದನ್ನ ಟೆಸ್ಟ್ ಮಾಡ್ತಾರೆ. ಅದು ಖಾಸಗಿ ಬೀಜ ಆಗಿರ್ಬೋದು, ನಮ್ಮ ಸರ್ಕಾರದ ಬೀಜ ಆಗಿರ್ಬೋದು, ನಿಗಮದ ಬೀಜ ಆಗಿರ್ಬೋದು, ಯಾವುದೇ ಬೀಜ ಆದರೂ ಸಹ ಅವರು ಪರಿಶೀಲನೆ ಮಾಡ್ತಾರೆ. ಅದ್ರಲ್ಲಿ ಏನಾರೇ ಮೊಳಕೆ ಪ್ರಮಾಣ ಕಡಿಮೆ ಬಂತು, ಫೇಲ್ ಆಯಿತು ಅಂತಂದರೆ ಅವ್ರ ಮೇಲೆ ಕೇಸನ್ನು ದಾಖಲಿಸ್ತಾರೆ ಕೋರ್ಟಲ್ಲಿ. ಅಂದರೆ ಈಗ ಕೃಷಿ ಅಧಿಕಾರಿಗಳು ಹೋಬಳಿ ಮಟ್ಟದಲ್ಲಿದ್ದಾರೆ, ತಾಲೂಕಲ್ಲಿ ಎಲ್ಲ ಯಾವ ಹಂತದಲ್ಲಾದರೂ ಸಹ ಅವರು ಸಹ ಖಾಸಗಿ ಮಾರಾಟ ಮಳಿಗೆಗಳಿಂದ ಅದನ್ನ ಸಂಗ್ರಹಣೆ ಮಾಡಿ ಪರೀಕ್ಷೆ ಒಳಪಡಿಸ್ತಾರೆ. ಎಲ್ಲ ಕೃಷಿ ಅಧಿಕಾರಿಗಳು ಪರಿವೀಕ್ಷಕರು ಅಲ್ಲೂ ಗುಣಮಟ್ಟ ಕಾಪಾಡ್ತಾರೆ. ಹೌದು. ಅದಲ್ಲದೆ ನಮ್ಮ ಜಾಗೃತ ಕೋಶದ ಅಧಿಕಾರಿಗಳು ಸಹ ಜಿಲ್ಲಾದ್ಯಂತ ಓಡಾಡ್ತಾರೆ, ಅವರು ಸ್ಯಾಂಪಲ್ ಡ್ರಾ ಮಾಡ್ತಾರೆ. ಸೊ ಎಲ್ಲ ಹಂತದಲ್ಲಿ ಗುಣಮಟ್ಟನ ಖಾತ್ರಿಪಡಿಸೋಕೆ ಪ್ರಯತ್ನ ಮಾಡ್ತಾರೆ. ಸೊ ಒಳ್ಳೆ ಕೆಲಸ ಸರ್ ಇದು. ಈಗ ಹನುಮಂತಪ್ಪನವರು ರಾಣೆಬೆನ್ನೂರಿಂದ ಒಂದು ಕರೆ ಮಾಡ್ತಿದ್ದಾರೆ, ನೋಡೋಣ ಪ್ರಶ್ನೆ ಏನು. ಹಲೋ 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 ನಮಸ್ಕಾರ ಹನುಮಂತಪ್ಪರೇ, ಪ್ರಶ್ನೆ ಕೇಳಿ. ನಾವು ಬೀಜ ತಯಾರು ಮಾಡ್ಬೇಕಂತ ಮಾಡಿದ್ವಿ, ನಿಮ್ಮಲ್ಲಿ ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್? ಆಯ್ತು, ಒಂದ್ ನಿಮಿಷ. ಈಗ ಅದನ್ನೇ ಯಾವ ಬೀಜ ಉತ್ಪಾದನೆ ಮಾಡಬೇಕು ಅಂತಿದ್ದೀರಾ? ನಿಮ್ಮಲ್ಲಿ ಗೋಂಜೋಳ ಆಗಲಿ ತರಕಾರಿ ಆಗಲಿ? ನಮ್ಮಲ್ಲಿ ನಿಮ್ಮ ರಾಣೆಬೆನ್ನೂರು ಭಾಗದಲ್ಲಿ ಸಾಕಷ್ಟು ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಕಡಲೆ ಮಾಡ್ತಾ ಇದ್ದೀವಿ, ಗೋಧಿ ಮಾಡ್ತಾ ಇದ್ದೀವಿ, ಮೆಕ್ಕೆಜೋಳನು ನಮ್ಮ ಒಂದು ಹೈಬ್ರಿಡ್ ಸೀಡ್ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಈಗ ನೀವು ನಮ್ಮ ಬೀಜ ನಿಗಮ ಇದೆ ಅಲ್ಲಿ ಹಾವೇರಿಯಲ್ಲಿದೆ ಮತ್ತು ರಾಣೆಬೆನ್ನೂರಲ್ಲಿದೆ. ಆ APMC ಯಾರ್ಡಲ್ಲಿ ರಾಣೆಬೆನ್ನೂರಲ್ಲಿದೆ, ಅಲ್ಲಿ ನೀವು ಭೇಟಿ ಮಾಡಿದ್ರೆ ಅವರು ನಿಮಗೆ ಮಾಹಿತಿ ಕೊಡ್ತಾರೆ. ಈ ಒಂದು ಕಾರ್ಯಕ್ರಮದ ಕೊನೆ ಹಂತದಲ್ಲಿ ಒಂದು ದೂರವಾಣಿ ಸಂಖ್ಯೆ ಕೊಡ್ತಾರೆ, ಆ ಒಂದು ಸಂಖ್ಯೆ ಕರೆ ಮಾಡಿ ನೀವು ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಸಿಗುತ್ತೆ ಇದ್ರ ಬಗ್ಗೆ. ಸರ್, ಈಗ ಅವರು ಪ್ರಶ್ನೆ ಕೇಳ್ತಾ ಇದ್ರು, ನಾನು ಅದನ್ನೇ ನಿಮಗೆ ಚರ್ಚೆ ಮಾಡ್ಬೇಕಂತ ಇದ್ದೇವೆ. ಅಂತಂದರೆ ಈ ರೈತರು ನಿಗಮದೊಂದಿಗೆ ಈ ಒಂದು ಬೀಜೋತ್ಪಾದನೆ ಮಾಡಬೇಕು ಅಂತಂದರೆ ಒಂದು ತಾವು ಕರೆ ಮಾಡುವ ಮೂಲಕ ಮಾಡ್ಕೋಬೋದು. ಅಂದರೆ ಅವರು ಯಾರನ್ನ ಸಂಪರ್ಕಿಸಿ ಮಾಡಿ ಏನೇನು ದಾಖಲೆಗಳೇನಾದ್ರು ಕೊಡಬೇಕಾಗುತ್ತಾ ಅದಾಗಿರ್ಬೋದು. ಮತ್ತು ಮುಂದುವರೆದಾಗಿದ್ದಲ್ಲಿ ಈ ಒಂದು ನಿಗಮದೊಂದಿಗೆ ಬೀಜೋತ್ಪಾದನೆ ರೈತರಿಗೆ ಆಗುವ ಪ್ರಯೋಗಗಳು ಅಂದರೆ ಪ್ರಯೋಜನಗಳೇನೇನು ಸರ್? ಈಗ ಒಬ್ಬ ಯಾವುದೇ ರೈತರ ನಮಗೆ ಬೀಜೋತ್ಪಾದನೆ ನಮ್ಮ ಸಂಸ್ಥೆಯೊಂದಿಗೆ ಮಾಡಬೇಕು ಅಂತಂದರೆ ಅವರು ಮೊದಲು ನಮ್ಮ ಘಟಕಗಳು ಇದ್ದಾವೆ, ಎಲ್ಲ ಜಿಲ್ಲೆಯಲ್ಲೂ ನಮ್ಮ ಘಟಕಗಳಿದೆ, ಅಲ್ಲಿ ಭೇಟಿ ಮಾಡಿಬಿಟ್ಟು ಅವರು ನೋಂದಾಯಿಸ್ಕೋಬೇಕಾಗತ್ತೆ. ಅವ್ರಿಗೆ ಅವ್ರ ಜಮೀನು ಇರಬೇಕಾಗತ್ತೆ, ಆ ಬೆಳೆ ಅವ್ರು ಬೆಳೀತಾ ಇರಬೇಕಾಗತ್ತೆ, ಆ ದಾಖಲೆಗಳೆಲ್ಲ ಕೊಡಬೇಕಾಗತ್ತೆ. ನಮಗೆ ಒಂದು ಅವ್ರದ್ದು ಜಮೀನು ದಾಖಲೆ ಬೇಕಾಗುತ್ತೆ. ಸೊ ಇದು ಕೊಡಬೇಕಾಗುತ್ತೆ. ನಂತರ ನಾವು ಅವರಿಗೆ ನಮ್ಮ ಜೊತೆ ಅವರು ಒಂದು ಅಗ್ರಿಮೆಂಟ್ ಸೈನ್ ಮಾಡ್ಕೋಬೇಕಾಗತ್ತೆ. ಬೈಬ್ಯಾಕ್ ನಾವು ಮಾಡ್ತೀವಿ, ಒಡಂಬಡಿಕೆ ಮಾಡ್ಕೋಬೇಕಾಗುತ್ತೆ. ಮತ್ತು ಅದಕ್ಕೊಂದು ಫೀಸ್ ಇದೆ. ಏನು ಪ್ರಮಾಣೀಕರಣಕ್ಕೆ ಒಂದು ಪ್ರತಿ ಎಕರೆಗೆ ಒಂದು ದುಡ್ಡು ಫೀಸ್ ಶುಲ್ಕ ಇರುತ್ತೆ. ಅವ್ರು ನೋಂದಣಿ ಶುಲ್ಕ ಪಾವತಿ ಮಾಡಿ ನಮ್ಮಲ್ಲಿ ಬಿತ್ತನೆ ಬೀಜಕ್ಕೆ ಅವ್ರು ದುಡ್ಡು ಕೊಟ್ಟು ತೊಗೋಬೇಕಾಗತ್ತೆ. ಬಿತ್ತನೆ ಬೀಜನ ಅದರಲ್ಲಿ ನಮಗೆ ಮೂಲ ಬೀಜ ಆಗಿರ್ಬೋದು, ಮತ್ತು ತಳಿವರ್ಧಕ ಬೀಜ ಆಗಿರ್ಬೋದು. ಇಲ್ಲ ಬ್ರೀಡರ್ ಸೀಡ್ ಇರುತ್ತೆ ಅಥವಾ ಫೌಂಡೇಶನ್ ಸೀಡ್ಸ್ ಇರುತ್ತೆ. ಸೊ ಅದಕ್ಕೆ ಅವರು ದುಡ್ಡು ಕೊಟ್ಟು ತೊಗೊಂಡು ಬಿತ್ತನೆ ಮಾಡ್ಬೋದು. ಇಲ್ಲಿ ನಮ್ಮಲ್ಲಿ ಮಾಡಿದ ಮೇಲೆ ನಾವೇನು ಮಾಡ್ತೀವಿ, ನಮ್ದೇನು ಪ್ರೊಕ್ಯೂರ್ ಮಾಡಿ ಎಲ್ಲ ಸರ್ಟಿಫಿಕೇಷನ್ ಆದ ನಂತರ ನಾವು ರೈತರ ಹತ್ರ ತೊಗೋತೀವಿ. ಅದು ಯೂಶ್ವಲಿ ಎಲ್ಲ ಮಾರುಕಟ್ಟೆಗಿಂತ ಜಾಸ್ತಿನ ಬೆಳೆ ನಾವು ಪರ್ಚೇಸ್ ಮಾಡ್ತೀವಿ. MSPಕ್ಕಿಂತ ಜಾಸ್ತಿ ಮಾಡ್ತೀವಿ. ಯಾಕೆಂದರೆ ಅವರು ಹೆಚ್ಚಿನ ಒಂದು ಕೇರ್ ತೊಗೋಬೇಕಾಗುತ್ತೆ. ಅವರು ಫೀಸ್ ಎಕ್ಸ್ಟ್ರಾ ಕಟ್ಟಿರ್ತಾರೆ. ಮತ್ತು ನಮ್ಮ ಪ್ರೊಸೆಸಿಂಗಲ್ಲಿ ಲಾಸ್ ಜಾಸ್ತಿ, ಸಂಸ್ಕರಣೆಯಲ್ಲಿ ಹಂತದಲ್ಲಿ ನಾವು ಗುಣಮಟ್ಟದ ನಷ್ಟ ಉಂಟಾಗುತ್ತೆ. ಸೊ ಅವನ್ನೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿ ಅವ್ರಿಗೆ ಒತ್ತಿನ ಒಂದು ಒಳ್ಳೆಯ ಬೆಲೆನ ನಾವು ಕೊಟ್ಟು ತೊಗೋತೀವಿ. ಹಾಗಾಗಿ ನಮ್ಮಲ್ಲಿ ರೈತರು ಯಾರು ಉತ್ಪಾದಕರ ರೈತರಿದ್ದಾರೆ 50 ವರ್ಷದಿಂದನೂ ಆ ರೈತರುಗಳೇ ನಮ್ಮ ಹತ್ರ ಸಾಕಷ್ಟು ಹೌದು, ಅವರೇ 10-20 ವರ್ಷದಿಂದನೂ ನಮಗೆ ಬೆಳೆದು ಕೊಡ್ತಾ ಇದ್ದಾರೆ ಗುಣಮಟ್ಟದ ಬೀಜ. ಈಗ ಇದು ಮತ್ತೊಂದು ಪ್ರಶ್ನೆ ಕೇಳಿದೆ ಇದ್ರ ಜೊತೆಲಿ, ಅದನ್ನ ಆಮೇಲೆ ಒಂದು ಕರೆ ಬರ್ತಾ ಇದೆ, ಕರೆ ಸ್ವೀಕರಿಸಿ ಮತ್ತೆ ಚರ್ಚೆನ ಮುಂದುವರಿಸಿ. ಕಲ್ಲಪ್ಪನವರು ಚನ್ನಪಟ್ಟಣದಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ ಹಲೋ ನಮಸ್ಕಾರ ಕಲ್ಲಪ್ಪರೇ, ಪ್ರಶ್ನೆ ಕೇಳಿ. ಚನ್ನಪಟ್ಟಣ, ಆಯ್ತು ಕೇಳಿ. ಇದು ನಮ್ಮ ಭಾಗದಲ್ಲಿ ಈಗ ರಾಗಿ ಬಿತ್ತನೆ ಆಗ್ತಾ ಇದೆ ಸರ್. ನಮಗೆ ಕಡಿಮೆ ಯಾವ್ದು ರಾಗಿ ಅಂದ್ರೆ ಯಾವ ತಳಿ? ಅಲ್ಪಾವಧಿ ರಾಗಿ ತಳಿಗಳೇ ಯಾವುದು ಅಂತ. ಆಯ್ತು, ಅಲ್ಪಾವಧಿಯಲ್ಲಿ ಈಗ ನಿಮಗೆ ML 365 ಅಂತ ಒಂದು ತಳಿ ಇದೆ, GPO 28 ಇದೆ. ಅದು ನಿಮಗೆ 100, 105, 110 ದಿನದೊಳಗೆ ಬರುತ್ತೆ.
ಆಮೇಲೆ KMR 316 ಅಂತ ಒಂದಿದೆ, KMR 316. ಅದು ಕಡಿಮೆ ಆಗಿದೆ ಸರ್, ಅದು ಕೃಷಿ ಇಲಾಖೆಯಿಂದ ನಮ್ಗೆ ಒದಗಿಸಿರೋದು. ಕೃಷಿ ಇಲಾಖೆಯಿಂದ ಸಿಗುತ್ತೆ. ಅದು ಲಭ್ಯತೆ ಒಂದು ಸ್ವಲ್ಪ ಕಡಿಮೆ ಇದೆ. ಅದು 100-110 ದಿನದೊಳಗೆ ನಿಮಗೆ ಅದು ಬರುತ್ತೆ. ನಿಮ್ಮ ಬಟ್ ನಿಮಗೆ ML 365 GP28 ಅಂತೂ ಎಲ್ಲ ಕಡೆ ಲಭ್ಯ ಇದೆ. ಹೌದಾ ಸರ್? ಸರಿ ಸರ್. ಸರ್ ಅದೇ ಹೇಳಿದ್ರಿ, ಅದಕ್ಕೆ ಈಗ ರೈತರು ಉತ್ಪಾದನೆ ಮಾಡ್ತಾರೆ ನಿಮ್ಮಿಂದ, ಅವರಿಗೆ ಏನು ಪ್ರೋತ್ಸಾಹ? ಈಗ ನೋಡಿ, ನಮ್ಮಲ್ಲಿ ಉತ್ಪಾದನೆ ಮಾಡೋ ರೈತರು ಎಸ್ಪೆಷಲಿ ಏನು ಮಾಡ್ತಾ ಇದ್ದಾರೆ, ಅದರಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು ಪ್ರೋತ್ಸಾಹಧನ ಕೊಡ್ತೀವಿ. ಅಂದರೆ ಈಗ ದ್ವಿದಳ ಧಾನ್ಯಗಳಲ್ಲಾಗಿದ್ದರೆ 8 ವರ್ಷಕ್ಕಿಂತ ಕಡಿಮೆ ವರ್ಷದ ತಳಿಗಳು ಏನಾದ್ರು ಅವರು ಉತ್ಪಾದನೆ ಮಾಡಿಕೊಟ್ರೆ ಅವ್ರಿಗೆ ಪ್ರತಿ ಕ್ವಿಂಟಲಿಗೆ 3,750 ರೂಪಾಯಿ. ಈಗ ಅವ್ರು 10 ಕ್ವಿಂಟಲ್ ನಮ್ಗೆ ಬೆಳೆದು ಕೊಟ್ಟರೆ ಅವ್ರಿಗೆ ಪ್ರತಿ ಕ್ವಿಂಟಲಿಗೆ 3,750 ರೂಪಾಯಿ ಅಷ್ಟು ನಾವು ಪ್ರೋತ್ಸಾಹಧನ ಕೊಡ್ತೀವಿ. ಅದೇ ರೀತಿ ಸಿರಿಧಾನ್ಯಗಳದ್ದಾದರೆ ಅವರಿಗೆ 2,250 ರೂಪಾಯಿ ಪ್ರತಿ ಕ್ವಿಂಟಲಿಗೆ ನಾವು ಪ್ರೋತ್ಸಾಹಧನ ಕೊಡ್ತೀವಿ. ಇನ್ನು ಬಂದರೆ ಇದು ಎಣ್ಣೆಕಾಳು ಬೆಳೆಗಳಲ್ಲಿ ಬಂದರೆ ಅದು 5 ವರ್ಷಕ್ಕಿಂತ ಕಡಿಮೆ ಅವಧಿಯ ತಳಿಗಳನ್ನ ಅವರು ನಮಗೆ ಉತ್ಪಾದನೆ ಮಾಡಿಕೊಟ್ರೆ ಅವರಿಗೆ 1,875 ರೂಪಾಯಿ ನಾವು ಪ್ರತಿ ಕ್ವಿಂಟಲಿಗೆ ಪ್ರೋತ್ಸಾಹಧನ ನಾವು ಕೊಡ್ತೀವಿ. ಅದೆಲ್ಲ DBT ಮುಖಾಂತರನೇ ಅವರಿಗೆ ಬಿಡುಗಡೆ, ನೇರ ನಗದು ವರ್ಗಾವಣೆ ಅವ್ರ ಖಾತೆಗೆ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಒಳ್ಳೆ ಸೌಲಭ್ಯ ಇದೆ ಸರ್. ಸರ್, ಈಗ ಈ ಒಂದು ಬಿತ್ತನೆ ಬೀಜ ತಾವು ಏನು ಪೂರೈಕೆ ಮಾಡ್ತಾ ಇದ್ದೀರಾ, ಸರಬರಾಜು ಮಾಡಿ ರೈತರಿಗೆ ವಿತರಣೆ ಮಾಡ್ತಿದ್ದೀರಿ, ಈ ತಮ್ಮ ಸಂಸ್ಥೆಯಿಂದ ಈ ಬಿತ್ತನೆ ಬೀಜ ಜೊತೆ ಬೇರೆ ಏನಾದರೂ ಕೃಷಿ ಪರಿಕರಗಳು ಸಹ ಏನಾದರೂ ವಿತರಣೆ? ಹೌದು. ಈಗ ಪ್ರಥಮವಾಗಿ ಇದುವರೆಗೂ ನಾವು ಬರೀ ಬಿತ್ತನೆ ಬೀಜ ಮಾತ್ರ ನಾವು ಕೊಡ್ತಾ ಇದ್ವಿ. ಈ ಒಂದು ಸಾಲಿನಿಂದ ನಾವು ರೈತರಿಗೆ, ನಮ್ಮ ಉತ್ಪಾದಕರ ರೈತರಿಗೆ ಬಿತ್ತನೆ ಬೀಜ ಜೊತೆಗೆ ಅದರ ಕೃಷಿ ಪರಿಕರಗಳನ್ನ, ಗುಣಮಟ್ಟದ ಕೃಷಿ ಪರಿಕರಗಳನ್ನ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವೀಗ ಜೈವಿಕ ಪೀಡನಾಶಕಗಳು ಕೊಡ್ತಾ ಇದ್ದೀವಿ, ಜೈವಿಕ ಗೊಬ್ಬರಗಳು ಕೊಡ್ತಾ ಇದ್ದೀವಿ. ನಮ್ಮದೇ ಒಂದು ಬ್ರ್ಯಾಂಡಲ್ಲಿ ಜೈವಿಕ ಗೊಬ್ಬರ, ನಾವು ಏನು ಬೀಜರಾಜ ನಮ್ದೇನೊಂದು ಬ್ರ್ಯಾಂಡ್ ಇದೆ, ಲೋಗೋ ಇದೆ, ಆ ಒಂದು ಬ್ರ್ಯಾಂಡಲ್ಲೇ ನಾವು ಜೈವಿಕ ಗೊಬ್ಬರಗಳನ್ನ ನಾವು ಕೊಡ್ತಾ ಇದ್ದೀವಿ. ಬೀಜರಾಜ ಸಂಜೀವಿನಿ ಅಂತ ಒಂದು ಬ್ರ್ಯಾಂಡಲ್ಲಿ ನಾವು ಈಗ ರೈತರಿಗೆ ಕೊಡ್ತಾ ಇದ್ದೀವಿ. ಅದಲ್ಲದೆ ನಾವು ಈಗ ನಮ್ಮ ರಸಗೊಬ್ಬರಗಳನ್ನು ಸಹ ನಮ್ಮ ಘಟಕಗಳು ಕಾಣಿಸ್ತಾ ಇದೆ ಸರ್, ಇದೆ ನಾವು ಕೊಡ್ತಾ ಇದ್ದೀವಿ. ಅದಲ್ಲದೆ ರಸಗೊಬ್ಬರಗಳನ್ನು ಕೊಡ್ತಾ ಇದ್ದೀವಿ, ನ್ಯಾನೋ ಯೂರಿಯಾ, ನ್ಯಾನೋ DAP. ಸೊ ಇವೆಲ್ಲ ಕೃಷಿ ಪರಿಕರಗಳನ್ನ ನಾವು ರೈತರಿಗೆ ಕೊಡುವಂಥ ವ್ಯವಸ್ಥೆನ ನಾವು ಈ ಸಾಲಿನಿಂದ ಮಾಡ್ಕೊಂಡಿದ್ದೀವಿ. ಪ್ರಸಕ್ತ ಸಾಲಿನಿಂದ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಯಾಕೆಂದ್ರೆ ಇದರಿಂದ ನಮ್ಗೆ ರೈತರಿಗೆ ಒಂದು ಬಿತ್ತನೆ ಬೀಜದ ಜೊತೆ ಅವ್ರು ಬಂದಿರ್ತಾರೆ ವಾಹನದಲ್ಲಿ, ಜೊತೆಗೆ ಈ ಪರಿಕರಗಳು ತೊಗೊಂಡು ಹೋಗ್ಬೋದು, ಮತ್ತು ಗುಣಮಟ್ಟಕ್ಕೆ ನಾವು ಹೆಚ್ಚಿನ ಒಂದು ಒತ್ತು ಕೊಟ್ಟಿದ್ದೀರಾ ಸರ್? ಹೌದು ಸರ್. ಈಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ. ಈ ನಿಮ್ಮ ನಿಗಮದ ಭವಿಷ್ಯದ ಏನೇ ಯೋಜನೆಗಳೇನಾದ್ರು ರೂಪಿಸ್ಕೊಂಡಿದ್ದೀರಾ ಸರ್? ಸಂಕ್ಷಿಪ್ತವಾಗಿ ಹೇಳ್ತೀವಿ. ಇದು ಒಂದು, ಈಗ ತಮಗೆಲ್ಲ ಗೊತ್ತಿರೋಂಗೆ ನಾವು ಪ್ರತಿ ವರ್ಷಕ್ಕೂ ನಾವು ಹೊಸ ತಳಿಗಳ ಬಗ್ಗೆ ನಾವು ಯೋಜನೆ ಮಾಡ್ಕೊತಾನೆ ಇರಬೇಕಾಗತ್ತೆ. ಯಾಕೆಂದರೆ ಈಗ ಕೇಂದ್ರ ಸರ್ಕಾರದಿಂದಾಗಲಿ ರೈತರಿಂದನಾಗಲಿ ಹೊಸ ತಳಿಗಳ ಬಗ್ಗೆ ಸಾಕಷ್ಟು ಬೇಡಿಕೆ ಇದೆ. ಸೊ ಪ್ರತಿ ವರ್ಷ ನಾವು ಹೊಸ ತಳಿಗಳು ಮಾಡ್ತಾನೆ ಇದ್ದೀವಿ. ಈಗ ನಾವು ಮತ್ತು ಈ ನಮ್ಮ ಹೈಬ್ರಿಡ್ಡಲ್ಲಿ ನಮ್ಮದು ಪ್ರೆಸೆನ್ಸ್ ಜಾಸ್ತಿ ಇಲ್ಲ. ಸೊ ಹಾಗಾಗಿ ನಾವು ಈ ಸರಿ ನಾವು ಹೈಬ್ರಿಡ್ ಬೆಳೆಗಳಲ್ಲಿ, ಹೈಬ್ರಿಡ್ ತಳಿಗಳಲ್ಲಿ ನಾವು ಹೆಚ್ಚಿನ ಒಂದು ಒತ್ತು ಕೊಡ್ತಾ ಇದ್ದೀವಿ. ಅದೇ ಉದ್ದೇಶದಿಂದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಯಿಲ್ ಸೀಡ್ ಅವರಿಂದ ಸಹ ಸೂರ್ಯಕಾಂತಿ ಬೀಜನ, ಹೈಬ್ರಿಡ್ ಸೂರ್ಯಕಾಂತಿನ, ಸ್ಯಾಫ್ಲವರ್ ಕುಸುಬೆನ ನಾವು ಅದನ್ನು ಪರ್ಚೇಸ್ ಮಾಡಿ ಈ ಸರಿ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಆಯಿತು ಸರ್, ಸಮಯದ ಅಭಾವ ಇದೆ. ನೋಡಿದ್ರಲ್ಲ ರೈತ ಬಾಂಧವರೇ, ತಾವು ಒಂದು ಉತ್ತಮ ಗುಣಮಟ್ಟದ ಬೀಜ ಪಡೆಯುವಲ್ಲಿ ಏನೇನೆಲ್ಲ ಮಾಡಬೇಕು, ಹಾಗೆ ಒಂದು ಬೀಜವನ್ನು ಸಂಸ್ಥೆಯಿಂದ ಆಗಿರ್ಬೋದು ಅಥವಾ ಮಾರಾಟ ಮಳಿಗೆಗಳಿಂದ ಆಗಿದೆ, ಅಲ್ಲಿಂದನೇ ಅಧಿಕೃತ ಮಾರಾಟ ಮಳಿಗೆಗಳಿಂದ ಮತ್ತು ಅಧಿಕೃತ ಸಂಸ್ಥೆಗಳಿಂದ ಖರೀದಿ ಮಾಡಬೇಕು. ಯಾರಾದರೂ ಲೂಸ್ ಸೀಡ್ಸ್ ಅಂದರೆ ವ್ಯಕ್ತಿ ಬಂದು ಮಾರ್ತಾರೆ, ಅಲ್ಲೆಲ್ಲ ದಯಮಾಡಿ ಅಲ್ಲಿ ತಾವು ಅದನ್ನು ಖರೀದಿ ಮಾಡಬಾರ್ದು. ಅಷ್ಟೇ ಅಲ್ಲ, ಮಾರಾಟ ಮಳಿಗೆಗಳಿಂದ ಖರೀದಿ ಮಾಡಿದಾಗ ಅದರ ಒಂದು ರಸೀದಿ ಆಗಿರ್ಬೋದು ಅಥವಾ ಲೇಬಲ್ಗಳಾಗಿರ್ಬೋದು, ಇದೆಲ್ಲ ಮೊಳಕೆಯೊಡೆದು ಒಂದು ಒಳ್ಳೆಯ ಒಂದು ಹಂತಕ್ಕೆ ಬರೋವರೆಗೂ ಬೆಳೆ, ಅಲ್ಲಿವರೆಗೂ ಸಹ ಅದನ್ನು ಕಾಪಾಡ್ಕೊಳ್ಬೇಕು. ಯಾಕಂದರೆ ಅದು ಪರೀಕ್ಷೆಗೆ ಒಳಪಡಿಸಿದಾಗ ಅವೆಲ್ಲ ಬೇಕಾಗ್ತವೆ. ಸಾಕಷ್ಟು ಮಾಹಿತಿ ಇನ್ನೂ ಇದೆ. ಈ ಒಂದು ಕಾರ್ಯಕ್ರಮದಾಗ ಈಗ ಒಂದು ಕೊನೆಯ ಹಂತದಲ್ಲಿ ಒಂದು ದೂರವಾಣಿ ಸಂಖ್ಯೆ ಬರುತ್ತೆ, ಅದಕ್ಕೆ ತಾವು ಅದನ್ನು ಕರೆ ಮಾಡುವ ಮುಖಾಂತರ ಮತ್ತಷ್ಟು ಮಾಹಿತಿಯನ್ನು ತಾವು ಪಡ್ಕೊಳ್ಬೇಕು. ಸರ್, ಇಷ್ಟೊತ್ತು ಬಂದು ನಮ್ಮ ರೈತ ಬಾಂಧವರಿಗೆ ತಮ್ಮ ಸಂಸ್ಥೆಯಿಂದ ಏನು ಬೀಜ ಉತ್ಪಾದನೆ ಮತ್ತು ಪೂರೈಕೆ ಮಾಡ್ತಿದ್ದೀರಿ ಹಾಗೂ ಖಾಸಗಿ ಈ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದೀರಿ. ತಮಗೆ ದೂರದರ್ಶನ
ಚಂದ್ರವಾಹಿನಿಯ ಪರವಾಗಿ ಮತ್ತು ಕೃಷಿ ಇಲಾಖೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಸರ್. ನಮಸ್ಕಾರ.